ರಾಮಾಯಣ ಮತ್ತೆ ಮಹಾಭಾರತ ನಮ್ಮ ಹಿಂದೂ ಧರ್ಮದ ಮಹಾನ್ ಕಾವ್ಯಗಳಾಗಿವೆ. ಈ ಎರಡೂ ಧರ್ಮ ಗ್ರಂಥಗಳಿಂದ ನಾವು ಅನೇಕ ವಿಷಯಗಳನ್ನ ಕಲಿಯಬಹುದು. ಯಾವ ವಸ್ತುವಿನ ಮೇಲೆ ನಮ್ಮ ಅಧಿಕಾರ ಇಲ್ಲದೆ ಇದ್ದಾಗ ಅದನ್ನ ಪಡೆಯುವ ಪ್ರಯತ್ನ ಪಟ್ಟಾಗ ಮಹಾಭಾರತ ಪ್ರಾರಂಭ ಆಗುತ್ತೆ. ಮತ್ತೆ ಯಾವ ವಸ್ತುವಿನ ಮೇಲೆ ನಮ್ಮ ಅಧಿಕಾರ ಇದ್ದು ಅದನ್ನ ತ್ಯಾಗ ಮಾಡುವ ಪ್ರಸಂಗ ಬಂದಾಗ ರಾಮಾಯಣ ಪ್ರಾರಂಭ ಆಗುತ್ತೆ. ನೋಡಿ, ಮಹಾಭಾರತ ಇದು ಕೇವಲ ಒಂದು ಯುದ್ಧ ಅಲ್ಲ, ಬದಲಾಗಿ ನಿಮ್ಮ ಜೀವನದ ಯುದ್ಧವನ್ನು ರಿಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ನೀವು ಅರ್ಜುನನ ಹಾಗೆ ಡಿಮೋಟಿವೇಟ್ ಆಗಿ ಸೋಲು ಒಪ್ಪಿಕೊಂಡು ಇರ್ತೀರಾ. ಆದರೆ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದ ಒಳಗೆ ಒಂದೊಂದು ಜೀವನ ಬದಲಿಸುವ ಪಾಠಗಳನ್ನ ಹೇಳಿದ್ದಾರೆ. ಯಾವ ತರ ಯುದ್ಧದ ಸಂದರ್ಭದಲ್ಲಿ ಅರ್ಜುನನಿಗೆ ಸಹಾಯ ಮಾಡಿದ್ವು, ಅದೇ ತರ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಈ ಲೆಸನ್ಸ್ ಮತ್ತೆ ಮಹಾಭಾರತದ ಒಂದೊಂದು ಪಾತ್ರವು ಒಂದೊಂದು ಪಾಠ ಹೇಳುತ್ತೆ. ಇದು ನಿಮ್ಮ ನಿಜ ಜೀವನದ ಈ ಯುದ್ಧವನ್ನು ಗೆಲ್ಲಲು ಸಹಾಯ ಮಾಡುತ್ತೆ. ಹಾಗಿದ್ರೆ ಬನ್ನಿ ತಿಳಿಯೋಣ. ಪೂರ್ತಿ ಮಹಾಭಾರತದ ಯುದ್ಧದಲ್ಲಿ ಅರ್ಜುನ ಈ ಯುದ್ಧ ಗೆಲ್ಲಲು ಕೇವಲ ಒಬ್ಬ ವ್ಯಕ್ತಿ ಕಾರಣ ಆಗಿದ್ದ. ಆತ ಅರ್ಜುನನ ಮಿತ್ರ, ಗೆಳೆಯ ಆಗಿದ್ದ. ಅಂದ್ರೆ ಆತನ ಫ್ರೆಂಡ್ ಸರ್ಕಲ್ ಚೆನ್ನಾಗಿತ್ತು. ಅದೇ ತರ ದುರ್ಯೋಧನನ ಹತ್ತಿರ 100 ಸ್ವಾರ್ಥಿ ಮತ್ತೆ ಅಧರ್ಮದ ಜೊತೆ ನಿಲ್ಲುವ ಕೌರವರ ಪೂರ್ತಿ ಸೈನ್ಯ ಇತ್ತು. ಆದರೆ ಅರ್ಜುನನ ಬಳಿ ಕೇವಲ ಒಬ್ಬ ಗೆಳೆಯನಿದ್ದ, ಶ್ರೀಕೃಷ್ಣ ಪರಮಾತ್ಮ. ಇವರು ಅರ್ಜುನನಿಗೆ ಧರ್ಮ ಮಾರ್ಗದಲ್ಲಿ ನಡೆಯುವುದನ್ನ ಕಲಿಸಿದ್ರು. ಅದಕ್ಕೆ ಇಂತಹ 100 ಗೆಳೆಯರ ಜೊತೆಗೆ ಗೆಳೆತನ ಮಾಡಬೇಡಿ, ನಿಮಗೆ ಕೆಟ್ಟ ದಾರಿ ತೋರಿಸೋರು ಮತ್ತೆ ನೀವು ಕೆಟ್ಟ ದಾರಿ ಮೇಲೆ ನಡೀತಾ ಇದ್ದಾಗ ನಿಮಗೆ ಸಹಕಾರ ನೀಡುವವರು. ಬದಲಾಗಿ ಇಂತಹ ಒಬ್ಬ ಗೆಳೆಯನ ಜೊತೆಗೆ ಗೆಳೆತನ ಮಾಡಿ. ಪ್ರತಿ ಕ್ಷಣ ನಿಮ್ಮ ಜೊತೆ ಇದ್ದು ನೀವು ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ನಿಮ್ಮನ್ನ ತಡೆಯುವಂತವರಾಗಿರಬೇಕು. ಮತ್ತೆ ಪ್ರತಿಯೊಂದು ಒಳ್ಳೆಯ ಕೆಲಸ ಮಾಡಲು ನಿಮಗೆ ಸ್ಫೂರ್ತಿ ನೀಡಬೇಕು. ಅದಕ್ಕೆ ಜೀವನದಲ್ಲಿ ಗೆಳೆಯರಿಗೂ ತಮ್ಮ ಪ್ರಾಪರ್ಟಿ ಅಂತ ತಿಳ್ಕೊಂಡು ಸರಿಯಾಗಿ ಆಯ್ಕೆ ಮಾಡಿ, ಇಲ್ಲ ಜೀವನದಲ್ಲಿ ತುಂಬಾ ಪಶ್ಚಾತ್ತಾಪ ಪಡ್ತೀರಾ. ಅದಕ್ಕೆ ಒಂದು ಮಾತಿದೆ, ಯು ಆರ್ ದ ಅವರೇಜ್ ಆಫ್ 5 ಪೀಪಲ್ ಯು ಸ್ಪೆಂಡ್ ಯುವರ್ ಮೋಸ್ಟ್ ಆಫ್ ದ ಟೈಮ್ ವಿತ್. ಒಂದ್ ವೇಳೆ ನೀವು ಕೂಡ ಈ ವೀಕ್ ಮೆನ್ ಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ನೀವು ಕೂಡ ಒಬ್ಬ ವೀಕ್ ಮೆನ್ ಆಗ್ತೀರಾ. ಇಂತಹ 100 ಫೇಕ್ ಫ್ರೆಂಡ್ಸ್ ಗಳ ಜೊತೆಗೆ ಇರೋದಕ್ಕಿಂತ ಒಬ್ಬಂಟಿ ಆಗಿರಿ ಮತ್ತೆ ಸ್ಟ್ರಾಂಗ್ ಆಗಿ. ಇಲ್ಲ ಅಂದ್ರೆ ತಮಕ್ಕಿಂತ ನಾಲೆಜಬಲ್, ಟ್ಯಾಲೆಂಟೆಡ್, ಹಾರ್ಡ್ ವರ್ಕಿಂಗ್ ವ್ಯಕ್ತಿ ಜೊತೆಗೆ ಗೆಳೆತನ ಮಾಡಿ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಒಂದು ಮಾತು ಹೇಳ್ತಾರೆ, ನಾವು ಯಾವುದೇ ಒಂದು ಕೆಲಸ ಮಾಡಲು ಮುಂದಾದಾಗ ನಮ್ಮ ಈ ಮನಸ್ಸು ನಮ್ಮನ್ನ ಪ್ರತಿ ಸಲ ವಿಚಲಿತಗೊಳಿಸುತ್ತೆ. ಅದಕ್ಕೆ ನಾವು ನಮ್ಮ ಮನಸ್ಸನ್ನ ಕಂಟ್ರೋಲ್ನಲ್ಲಿ ಇಡಬೇಕು. ಇಲ್ಲ ಅಂದ್ರೆ ಇದೇ ನಮ್ಮ ವಿನಾಶಕ್ಕೆ ಕಾರಣ ಆಗುತ್ತೆ. ಆಗ ಅರ್ಜುನ ಹೇಳ್ತಾರೆ, ಹೇ ಮಿತ್ರ, ಇದೇ ಅಸಂಭವ ಆಗಿದೆ. ಈ ಚಂಚಲ ಮನಸ್ಸನ್ನ ಹಿಡಿತದಲ್ಲಿ ಇಡೋದು ಅಂದ್ರೆ ಗಾಳಿಯನ್ನ ಮುಷ್ಟಿಯಲ್ಲಿ ಹಿಡಿಯುವಷ್ಟೇ ಕಷ್ಟ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಶ್ರೀ ಭಗವಾನುವಾಚ ಸಂಶಯಂ ಮಹಾಬಾಹೋ ಮನೋದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗ್ರಹಚ್ಯತೆ. ಇದರ ಅರ್ಥ ಇದೆ, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂಡ್ ಪ್ರಾಕ್ಟೀಸ್. ನೀವು ಎಷ್ಟು ನಿಮ್ಮ ಮನಸ್ಸಿನ ಮಾತು ಕೇಳ್ತಾ ಹೋಗ್ತೀರಾ ಅದು ಅಷ್ಟೇ ನಿಮ್ಮ ವಿರುದ್ಧ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಮತ್ತೆ ನಿಮ್ಮನ್ನ ಸರ್ವನಾಶ ಮಾಡಿ ಬಿಡುತ್ತೆ. ಆದರೆ ನೀವು ನಿಮ್ಮ ಮನಸ್ಸನ್ನ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಟಿಕೊಳ್ಳಬೇಕು ಅಂತ ಅನ್ಕೊಂಡಿದ್ರೆ, ಕೆಲಸ ಮಾಡುವಾಗ ನಿಮ್ಮ ಫೋಕಸ್ ಕೇವಲ ಕೆಲಸದ ಮೇಲೆ ಇರಬೇಕು. ಅಂದ್ರೆ ಯಾವ ಕೆಲಸ ಮಾಡಲು ನಿಮ್ಮ ಮನಸ್ಸು ಒಪ್ಪುತ್ತಾ ಇಲ್ಲ ಮತ್ತೆ ಯಾವ ಕೆಲಸ ಮಾಡೋದ್ರಿಂದ ನಿಮಗೆ ಕೇವಲ ನಷ್ಟ ಆಗುತ್ತೆ ಅದನ್ನ ನೀವು ಮಾಡಬಾರ್ದು. ಮನಸ್ಸು ನಿಮಗೆ ಪದೇ ಪದೇ ಹೇಳುತ್ತೆ, ಇದೆಲ್ಲ ಏನ್ ಮಾಡ್ತಾ ಇದೀಯಾ, ಒಂದು ದಿನ ಓದಲಿಲ್ಲ ಅಂದ್ರೆ ಏನೂ ಆಗಲ್ಲ, ಒಂದು ದಿನ ಕಾಲೇಜ್ ಮಿಸ್ ಮಾಡಿದ್ರೆ ಏನೂ ಆಗಲ್ಲ, ಬಾ ಆಚೆ ಹೋಗೋಣ, ನಿಮ್ ಹುಡುಗಿ ಬರೋ ಟೈಮ್ ಆಯ್ತು, ಟೆನ್ಷನ್ ಆಗ್ತಾ ಇದೆ, ಒಂದು ದಮ್ ಹೊಡೆಯೋಣ, ಫ್ರೆಂಡ್ ಮನೆಗೆ ಹೋಗೋದಿದೆ, ಅದನ್ನ ಮಾಡೋಣ, ಇದನ್ನ ಮಾಡೋಣ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನತ್ತೆ. ಅಥವಾ ಓದಲು ಕುತ್ಕೊಂಡಾಗಲೇ ಬೇರೆ ಎಲ್ಲ ಕೆಲಸಗಳು ನೆನಪಿಗೆ ಬರಲು ಪ್ರಾರಂಭ ಆಗುತ್ತೆ. ಆದರೆ ನೆನಪಿರಲಿ, ಇದೆಲ್ಲ ಕೇವಲ ಒಂದು ಡಿಸ್ಟ್ರಾಕ್ಷನ್, ಅಡೆತಡೆಗಳಾಗಿವೆ. ನಿಮ್ಮ ಮನಸ್ಸು ನಿಮ್ಮನ್ನ ವಿಚಲಿತಗೊಳಿಸುತ್ತೆ, ಆದರೆ ನೀವು ಅದನ್ನ ಕಂಟ್ರೋಲ್ ಮಾಡಬೇಕು. ಮತ್ತೆ ನಿಮ್ಮ ಮನಸ್ಸು ನಿಮ್ಮನ್ನ ವಿಚಲಿತಗೊಳಿಸುತ್ತೆ, ಮತ್ತೆ ನೀವು ಅದನ್ನ ಕಂಟ್ರೋಲ್ ಮಾಡಬೇಕು. ಮತ್ತೆ ವಿಚಲಿತಗೊಳಿಸುತ್ತೆ, ಮತ್ತೆ ಕಂಟ್ರೋಲ್ ಮಾಡಬೇಕು. ಈ ತರ ಪದೇ ಪದೇ ಮಾಡಿದಾಗಲೇ ನೀವು ಅದರ ಮೇಲೆ ಹಿಡಿತ ಸಾಧಿಸಲು ಸಾಧ್ಯ ಆಗೋದು. ಎಟ್ ದ ಎಂಡ್ ಆಗ ನಿಮ್ಮ ಮನಸ್ಸು ಯಾವುದೇ ವಿಷಯದ ಸಲುವಾಗಿ ನಿಮ್ಮ ಮೇಲೆ ಒತ್ತಡ ಹಾಕೋದಿಲ್ಲ. ಆಗ ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳುತ್ತೆ. ಮತ್ತೆ ಈ ಮಾತು ಸೈಂಟಿಫಿಕಲಿ ಪ್ರೂವ್ ಸಹ ಆಗಿದೆ. ಇದೇ ನೋಡಿ ನಿಮ್ಮ ಮೈಂಡ್ ನ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್. ಮತ್ತೆ ಇದು ಇದೆ ಇನ್ಸುಲಾ, ಅಂದ್ರೆ ನಿಮ್ಮ ಮೈಂಡ್. ಇದು ನಿಮ್ಮ ಮೈಂಡ್ಗೆ ಆ ಕೆಲಸ ಮಾಡಲು ಸಿಗ್ನಲ್ ಕೊಡುತ್ತೆ, ನಿಮ್ಮ ಸಲುವಾಗಿ ಒಳ್ಳೆಯ ಕೆಲಸ ಆಗಿವೆ ಮತ್ತೆ ನಿಮಗೆ ಅವಶ್ಯಕ ಆಗಿವೆ. ಆದರೆ ಇದು ಇದೆ ನಿಮ್ಮ ಲಿಂಬಿಕ್ ಸಿಸ್ಟಮ್. ಇದನ್ನ ಮನಸ್ಸು ಕೂಡ ಅನ್ನಬಹುದು. ಇದು ನಿಮ್ಮ ಒಳ್ಳೆತನದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಲೋ ಎಫರ್ಟ್ ನಲ್ಲಿ
ಬೇಗ ಸಿಗುವ ಖುಷಿಯ ಬಗ್ಗೆ ಯೋಚನೆ ಮಾಡುತ್ತೆ. ಮತ್ತೆ ಆ ಕೆಲಸದಿಂದ ನಿಮ್ಮ ಇಡೀ ದಿನ, ಇಡೀ ಜೀವನನೇ ಹಾಳಾದ್ರೂ ಪರವಾಗಿಲ್ಲ, ತಕ್ಷಣ ತೃಪ್ತಿ ಸಿಗುವ ಕೆಲಸ ಮಾಡು ಅನ್ನತ್ತೆ. ಮತ್ತೆ ಈ ಎರಡು ಸೇರಿ ನಿಮ್ಮ ಇನ್ಸುಲಾಗೆ ಒಟ್ಟಿಗೆ ಸಿಗ್ನಲ್ ಕಳಿಸುತ್ತೆ. ಅದಕ್ಕೆ ಕೆಟ್ಟದನ್ನು ನೋಡುವಾಗ ನಿಮ್ಗೆ ಈ ಫೀಲಿಂಗ್ ಬರುತ್ತೆ, ಇದೆಲ್ಲ ನೋಡೋದ್ರಿಂದ ನನಗೆ ನಷ್ಟ ಆಗುತ್ತೆ ಅಂತ. ಮತ್ತೆ ಅದೇ ಸಮಯಕ್ಕೆ ಇನ್ನೊಂದು ಫೀಲಿಂಗ್ ಬರುತ್ತೆ, ಇದೆಲ್ಲ ನೋಡೋದ್ರಿಂದ ಮಜಾ ಸಿಗುತ್ತೆ ಅನ್ಸುತ್ತೆ. ಈಗ ನೀವು ಈ ಎರಡರಲ್ಲೂ ಯಾವುದರ ಮಾತು ಕೇಳ್ತೀರಾ, ಅದರ ಜೊತೆಗೆ ನಿಮ್ಮ ಮೈಂಡ್ ನ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗುತ್ತಾ ಹೋಗುತ್ತೆ. ಅಂದ್ರೆ ನೀವು ನಿಮ್ಮ ಪ್ರೀ ಫ್ರಂಟಲ್ ಕೋರ್ಟೆಕ್ಸ್ ನ ಮಾತು ಕೇಳಿದ್ರೆ, ಅಂದ್ರೆ ಸರಿಯಾಗಿ ಇರುವ ಅಭ್ಯಾಸಗಳನ್ನ ಪಾಲನೆ ಮಾಡಿದ್ರೆ ನಿಮ್ಮ ಲಿಂಬಿಕ್ ಸಿಸ್ಟಮ್ ವೀಕ್ ಆಗುತ್ತೆ. ಆಗ ನೀವು ಈ ಅಡೆತಡೆಗಳಿಂದ ದೂರ ಆಗ್ತೀರಾ, ನಿಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್ ಸಾಧಿಸ್ತೀರಾ. ಮತ್ತೆ ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು. ಮಹಾಭಾರತದಲ್ಲಿ ಒಂದು ಸಣ್ಣ ಕಥೆ ಇದೆ. ಒಂದು ದಿನ ಶ್ರೀಕೃಷ್ಣ ಮತ್ತೆ ಅರ್ಜುನನ ಬಳಿ ಒಬ್ಬ ಬಡ ಸಾಧು ಭಿಕ್ಷೆ ಕೇಳಲು ಬರ್ತಾನೆ. ಆತನ ಪರಿಸ್ಥಿತಿ ನೋಡಿ ಅರ್ಜುನನಿಗೆ ಅವನ ಮೇಲೆ ಕರುಣೆ ಬರುತ್ತೆ. ಅದಕ್ಕೆ ಅರ್ಜುನ ನಾಣ್ಯಗಳ ಕೈಚೀಲ ಅವನ ಕೈಗೆ ಕೊಡ್ತಾರೆ. ಆಗ ಸಾಧು ಖುಷಿಯಿಂದ ಮನೆಗೆ ಹೋಗ್ತಾ ಇರ್ತಾನೆ. ಆಗ ಒಬ್ಬ ಕಳ್ಳ ಬಂದು ಅವನ ಕೈನಿಂದ ಆ ಕೈಚೀಲ ಕಿತ್ತುಕೊಂಡು ಓಡಿ ಹೋಗ್ತಾನೆ. ಮರುದಿನ ನಡೆದ ಘಟನೆ ಎಲ್ಲ ಅರ್ಜುನನಿಗೆ ತಿಳಿಸಿ ಮತ್ತೆ ಸಹಾಯ ಕೇಳ್ತಾನೆ. ನಂತರ ಅರ್ಜುನ ಅವನಿಗೆ ಒಂದು ವಜ್ರ ಕೊಡ್ತಾನೆ. ಅದನ್ನ ತಗೊಂಡು ಖುಷಿಯಿಂದ ಮನೆಗೆ ಹೋಗಿ ಅದನ್ನ ಒಂದು ಮಡಿಕೆ ಒಳಗೆ ಇಡ್ತಾನೆ. ಆದರೆ ಅವನ ಹೆಂಡತಿ ಅದೇ ಮಡಿಕೆ ತಗೊಂಡು ನೀರು ತರಲು ನದಿ ಬಳಿ ಹೋಗ್ತಾಳೆ. ನೀರು ತುಂಬಿಸುವಾಗ ಆ ವಜ್ರ ನೀರಿನಲ್ಲಿ ಬೀಳುತ್ತೆ. ನಂತರ ಆ ಸಾಧು ಮತ್ತೆ ಅರ್ಜುನನ ಬಳಿ ಹೋಗ್ತಾನೆ. ನಡೆದ ಘಟನೆ ಎಲ್ಲವೂ ಹೇಳ್ತಾನೆ. ಆದರೆ ಈ ಬಾರಿ ಅರ್ಜುನ ಆ ಸಾಧುವಿಗೆ ಸಹಾಯ ಮಾಡೋದಿಲ್ಲ. ನಾನು ಕೊಟ್ಟಿರುವ ಹಣ ಎಲ್ಲವೂ ವ್ಯರ್ಥ ಆಗ್ತಾ ಇದೆ ಅಂತ ಅನ್ಕೊಂಡು ಸುಮ್ಮನೆ ಆಗ್ತಾನೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಒಂದು ತಾಮ್ರದ ನಾಣ್ಯ ಕೊಡ್ತಾರೆ. ಆಗ ಅರ್ಜುನ ನಗ್ತಾ ಹೇಳ್ತಾರೆ, ಆ ಬಂಗಾರದ ಚೀಲ ಮತ್ತೆ ಆ ವಜ್ರ ಅವನ ಹಣೆ ಬರಹ ಬದಲಾವಣೆ ಮಾಡಲಿಲ್ಲ ಅಂದ್ಮೇಲೆ ಈ ನಾಣ್ಯ ಏನ್ ಮಾಡುತ್ತೆ ಅಂತಾರೆ. ಆದರೆ ಈ ಬಾರಿ ಅವನ ಹಣೆ ಬರಹ ಬದಲಾವಣೆ ಆಗುತ್ತೆ. ಆ ವ್ಯಕ್ತಿಗೆ ದಾರಿಯಲ್ಲಿ ಒಬ್ಬ ಮೀನುಗಾರ ಸಿಗ್ತಾನೆ. ಅವನ ಕೈನಲ್ಲಿ ಒಂದು ಮೀನು ಇರುತ್ತೆ. ಅದಕ್ಕೆ ಆ ಸಾಧು ಯೋಚನೆ ಮಾಡ್ತಾನೆ, ಈ ನಾಣ್ಯ ನನ್ನ ಜೀವನ ಬದಲಾವಣೆ ಮಾಡೋದಿಲ್ಲ, ಆದರೆ ಈ ನಾಣ್ಯ ಆ ಮೀನಿನ ಜೀವ ಉಳಿಸಬಹುದು ಅಂತ ಅನ್ಕೊಂಡು ಆ ಮೀನಿಗೆ ಖರೀದಿ ಮಾಡಿ ಅದನ್ನ ನದಿ ಒಳಗೆ ಬಿಡಲು ಹೋಗ್ತಾ ಇರ್ತಾನೆ. ಮತ್ತೆ ಅಲ್ಲೇ ಒಂದು ಚಮತ್ಕಾರ ನಡೆದು ಹೋಗುತ್ತೆ. ಆ ಮೀನಿನ ಬಾಯಿ ಒಳಗೆ ಅದೇ ವಜ್ರ ಇರುತ್ತೆ, ಅರ್ಜುನ ಕೊಟ್ಟಿರೋದು. ಅಂಡ್ ದ ಲೆಸನ್ ಇಸ್, ಯಾವಾಗ ನೀವು ನಿಮ್ಮ ಬಗ್ಗೆ ಬಿಟ್ಟು ಬೇರೆಯವರ ಬಗ್ಗೆ ಯೋಚನೆ ಮಾಡ್ತೀರಾ, ಆಗ ಸ್ವತಃ ಭಗವಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ. ನೋಡಿ, ಇದು ತುಂಬಾ ಸಿಂಪಲ್ ಆಗಿರುವ ಮಾತಾಗಿದೆ, ಆದರೆ ಇದು ಜಗತ್ತಿಗೆ ನೋಡುವ ನಿಮ್ಮ ದೃಷ್ಟಿ ಬದಲಾವಣೆ ಮಾಡುತ್ತೆ. ಜಗತ್ತಿನ ಎಲ್ಲಕ್ಕಿಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್, ಇವರ ಯಾವೆಲ್ಲ ಬಿಸ್ನೆಸ್ ಗಳಿವೆ ಅವು ಎಲ್ಲವೂ ಬೇರೆಯವರ ಉಪಯೋಗಕ್ಕಾಗಿ ಇವೆ. ಮತ್ತೆ ಈ ಜಗತ್ತಿನಲ್ಲಿ ಅದೇ ವ್ಯಕ್ತಿ ಸಕ್ಸಸ್ಫುಲ್ ಆಗಿರ್ತಾನೆ ಕೇವಲ ತನ್ನ ಲಾಭದ ಬಗ್ಗೆ ಅಲ್ಲ, ಬದಲಾಗಿ ಬೇರೆಯವರ ಲಾಭದ ಬಗ್ಗೆ ಯೋಚನೆ ಮಾಡ್ತಾನೆ. ಏಕೆಂದ್ರೆ ಸ್ವತಃ ಭಗವಂತ ಆ ವ್ಯಕ್ತಿ ಜೊತೆಗೆ ನಿಂತಿರ್ತಾನೆ.